ಬಾಬುರೆ ರಣಗಳು ನಿನ್ನ ಭುವನ ಕಾಣೆನು ಬಾಬುರೆ 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 ಮಹರ್ಷಿಗಳೇ ನಮೋ ನಮೋ. ಒಳ್ಳೆಯದಾಗಲಿ ಅಂತ ಹೇಳು. ಅಂಬರ ಮಾರ್ಗದಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಈರುವರ ಕಾಡಾಕಾಡಿ ಯುದ್ಧವನ್ನ ಕಂಡು ಆಶ್ಚರ್ಯ ಆಯ್ತು, ಕುತೂಹಲ ಆಯ್ತು. ಹಾಗಾಗಿ ಇಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನವನ್ನ ಏನು ಎಂತ ಅಂತ ವಿಚಾರಿಸೋಣ ಅಂತ ಇಲ್ಲಿಗಾಗಿ ಬಂದೆ. ಸುರೇಶನ ಸಂತೋಷ ಆಗ್ತಾ ಉಂಟಯ್ಯ, ಯುದ್ಧ ನೋಡಿ ಅಲ್ಲಯ್ಯ. ನೀನು ಅಂದ್ರೆ ಏನು, ನಿನ್ನ ಯೋಗ್ಯತೆ ಅಂದ್ರೆ ಏನು? ನಮಗೆ ತಲೆ ಬಿಸಿಯಾಗಿದೆ, ನಿಮಗೆ ಸಂತೋಷ ಆಗ್ತದ? ಹಾಗಲ್ಲಯ್ಯ, ಯುದ್ಧ ಕ್ಷೇತ್ರದಲ್ಲಿ ಕಾಡಾಕಾಡಿಯಾಗಿ ವಿರೋಧಿಗಳಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಈರುವರಲ್ಲಿ ಸಹಜವಾಗಿ ಕ್ರೋಧಗಳು ಸಿಟ್ಟುಗಳು ಸಹಜ. ಆದ್ರೆ ನೋಡಲು ಬಂದಂತ ನನಗೆ ಸಂತೋಷ ಒಂದು ರೀತಿ ಆಶ್ಚರ್ಯ ಆಗ್ತಾ ಉಂಟು. ನೀನು ಅಂದ್ರೆ ಏನು, ನಿನ್ನ ಯೋಗ್ಯತೆ ಅಂದ್ರೆ ಏನು? ಮೂರು ಲೋಕದಲ್ಲಿಯೂ ನಿನ್ನಂತ ವಿಕ್ರಮಗಳು ಯಾರೂ ಇಲ್ಲ. ಈ ಪ್ರದೇಶದಲ್ಲಿ ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಂಟು, ಸಹನೆ ದಯವು ಉಂಟು. ಅಲ್ಲ, ಅದೆಲ್ಲ ನಿಮಗೂ ಗೊತ್ತುಂಟು ಸ್ವಾಮಿ. ಒಂದು ಆ ಹುಡುಗಿಯೇ ಗೊತ್ತಿಲ್ಲ. ಆದ್ರೆ ಇಂತಹ ಸಂದರ್ಭವನ್ನ ನೋಡಿದಾಗ ಈ ಸಮರ ಬೇಡ, ಇವಳು ಯಾರು ಗೊತ್ತ? ಪರಮ ಜಗತಿ ಕಾಣೋ ಇವಳು, ಪರಮ ಜಗತಿ ಕಾಣೋ ಇವಳು, ನಿನ್ನ ತರಳೆ ಕಾಂಚನ ಮಾಲೆ ಮಗಳು, ನಿನ್ನ ತರಳೆ ಕಾಂಚನ ಮಾಲೆ ಮಗಳು, ಬಲುಬರಗೆ ಜಯಿಸಿ ಬಂದಿಹಳು, ಬಲುಬರಗೆ ಜಯಿಸಿ ಬಂದಿಹಳು, ಪರಮ ಸಹೃದಿ ಪರಮ ಜಗತಿ ಕಾಣೋ ಇವಳು. ಸೂರಸೇನ, ಈ ಪ್ರಪಂಚ ನಡೆಯುವುದೇ ಹಾಗೆ. ಏನು? ಕೆಲವಷ್ಟು ಬುದ್ಧಿ ಹೆಚ್ಚಾದ್ರೂ ಒಂದು ರೀತಿಯ ಅನಾಹುತ ಅವಘಡ ಆಗ್ತದೆ. ಒಂದು ಸಂದರ್ಭದಲ್ಲಿ ನಡೆಸ್ತಾ ಇರುವಂತಹ ಸಂದರ್ಭ, ದೂತಿಯೋರ್ವಳು ಓಡೋಡಿ ಬಂದು ಬಪ್ಪಿ ಇಡುತ್ತಾ ಇದ್ದಾಳೆ. ಅಮ್ಮ ನಾಡಿಗೆ ಅಪಾಯ ಒಂದು ಬಂದೊದಗಿದೆ ಎಂಬುದಾಗಿ, ಬಂದವ ಯಾವ ಗಂಡು ಎಂಬುದಾಗಿ ನೋಡ್ತೇನೆ ಅಂತ ಹೊರಟೆ. ಆದರೆ ಬಂದದ್ದು ಗಂಡು ಅಲ್ಲವಂತೆ, ಬಂದವಳು ಒಂದು ಹೆಣ್ಣು. ಆದರೆ ಈ ನಾಡಿನ ಅಧಿಕಾರಿಯೂ ಹೆಣ್ಣು. ನನ್ನ ಪರಾಕ್ರಮವೇ ಅಂತದ್ದು. ಮಾಯಾಜಾಲ ಮಹೇಂದ್ರ ಜಾಲ ನಾನಾ ವಿದ್ಯೆಗಳಲ್ಲಿ ಪರಿಣಿತಿಯನ್ನ ಹೊಂದಿದವಳು ನಾನು. ಇವಳು ಒಂದು ಲೆಕ್ಕವ ನನಗೆ. ಅವಳನ್ನ ಎದುರಿಸುವ ಸಾಮರ್ಥ್ಯ ಇಲ್ಲ ಅಂತವ ದೂತಿಯನ್ನ ಬಡಿದೋಡಿಸಿರಬಹುದು, ಆದರೆ ಅವಳನ್ನ ಬಿಡುವವಳು ನಾನಲ್ಲ. ಸೇನೆಯ ಜಾಲವನ್ನ ಕೂಡಿಕೊಂಡು ಹೋಗಿ ಅವಳ ನಿನ್ನ
ಒಂದು ಮಾತುಂಟು. ತಾಯೇ ನೀನೇ ನುಡಿ ತಾಯೇ ನೀನೆಂದ ನುಡಿ ತಾಯೇ ನೀನೆಂದ ನುಡಿ ಆಗಿದರೆ ಕ್ಷತ್ರಿ ಕುಲ ಆಯರಿಗೆ ಆದರಂದಿಸುವುದು ಕ್ಷತ್ರಿ ಕುಲದ ಕ್ಷತ್ರಿ ಕುಲದ ಆಯರಿಗೆ ಆದರ ಒಂದಿಹುದು ಕ್ಷತ್ರಿ ಕುಲದ ಆಯರಿಗೆ ಆದರಂದಿಹುದು ಪ್ರಿಯದಲಿದು ಭೂಮಿ ಪಾಪರಿಹದ ಪರಿಮಿತ ಪ್ರಿಯದಲಿದು ಭೂಮಿ ಪಾಪರಿಹದ ಪರಿಮಿತ ಗೋಯಾನಗನ ಬಗೆಯರವರು ಗೋಯಾನಗನ ಬಗೆಯರವರು ಈ ಎಲಾರಿದು ಭೂಮಿ ಬಾಲರಿಯದ ಪರಿಮಿತ ಗೋಯಾನಗನ ಬಗೆಯರವರು ಮಂತ್ರಿ, ನೀವೇನು ಆಶೆಯನ್ನ ಪಟ್ಟಿದ್ದೀರಿ ಹೌದು ದೊರೆಯ ದಿಗ್ವಿಜಯಕ್ಕೆ ಹೋಗಬೇಕು ಎನ್ನುವುದಾಗಿ. ಹೌದು. ಆದ್ರೆ ಹಾ. ನಿಮ್ಮಲ್ಲಿ ಒಂದು ಮಾತುಂಟು. ಏನು? ಕ್ಷತ್ರಿಯರು ಮಾಡಬೇಕಾದಂತ ಧರ್ಮವನ್ನ ಹಾ. ನೀವು ಮಾಡಬೇಕೆನ್ನುವುದು ಸತ್ಯವೇ ಉಂಟು. ಆದ್ರೆ ನೀವು ಯಾರು ಎನ್ನುವುದಾಗಿ ನೀವು ಯೋಚನೆ ಮಾಡಲಿಲ್ಲ. ಯಾಕೆ? ಅಮ್ಮ, ನೀನು ಯಾರು ಗೊತ್ತುಂಟಾ? ಯಾರು? ಹೆಣ್ಣು ನೀನವರೊಳಗೆ ಸಣ್ಣವಳು ದುರದೊಳಗೆ ಹೆಣ್ಣು ನೀನವರೊಳಗೆ ಸಣ್ಣವಳು ದುರದೊಳಗೆ ನಿನ್ನ ವಶವಹತೆ ಭೂಭುಜರು ನಿನ್ನ ವಶವಹತೆ ಭೂಭುಜರು ಪುಣ್ಯವಂತಳ ಶೌರ್ಯ ಎಂದಿಹುದು ಹರಬಲ್ಲ ಪುಣ್ಯವಂತಳ ಶೌರ್ಯ ಎಂದಿಹುದು ಶಿವಬಲ್ಲ ಇನ್ನು ಬೇಡುವುದೆಲ್ಲ ಮಂತ್ರಿ, ನೀನು ಹೆಣ್ಣು, ಹಾ. ಅದರೊಳಗೂ ಸಣ್ಣವಳು. ಓಹೋ, ದುರಕ್ಕೆ ನೀನು ಸಣ್ಣವಳಾದ್ರಿಂದ ವೀರಾದಿ ವೀರರನ್ನ ನಾನು ಗೆಲ್ಲುತ್ತೇನೆ ಎನ್ನುವಂತ ಛಲವನ್ನ ತಟ್ಟಿದ್ದಿ ಅಂತಾದ್ರೆ ಗೆಲುವು ಆ ಶಿವನೇ ಬಲ್ಲಬೇಕು. ಮಂತ್ರಿ, ಹಾ. ನಾನು ಚಿಕ್ಕವಳು ಎಂಬುದಾಗಿ ಹಿತವಚನವನ್ನು ಹೇಳ್ತೇನೆ. ಮನದೊಳಗೆ ಮಂತ್ರಿ, ಬೆದರಬೇಕಾದಂತ ಅಗತ್ಯ ಇಲ್ಲ. ನಾನು ಚಿಕ್ಕವಳು, ಹೋಗುವುದು ಸರಿಯಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಲ್ಲ. ನೋಡು, ನಾನು ಚಿಕ್ಕವಳಾಗಿರಬಹುದು, ನಾನು ಹಿಡಿದಂತ ಬಿಲ್ಲು ಬಾಣ ಚಿಕ್ಕದಲ್ಲ. ಹಾಗಾಗಿ ನೀವ್ಯಾರು ಯೋಚಿಸಬೇಕಾದಂತ ಅಗತ್ಯ ಇಲ್ಲ. ಸೇನೆಯನ್ನು ಸಿದ್ಧಪಡಿಸು. ಯಾವ ರೀತಿಯಲ್ಲಿ ಹೇಗೆ ಸಿದ್ಧ? ಕರಿಗಳು 25,000 ಪುರಗ ರಥಗಳು 3,000 ವೀರ ಭಟ
ಪಕ್ಷದಲ್ಲಿ ಮಂತ್ರಿ ದಿಗ್ವಿಜಯಕ್ಕೆ ಹೋಗುವುದು ನಮ್ಮ ಪಾಲಿಗೆ ಅನಿವಾರ್ಯ. ಹಾಗಾಗಿ ಸೇನೆಯನ್ನು ಸಿದ್ಧಪಡಿಸಬೇಕು. ಹೇಗೆ ಹೇಗೆ 5,000 ಆನೆ, 25,000 ತುರಗ, ಲಕ್ಷೋಪತಿಯಲ್ಲಿ ಸೇರಿ ಭಟರು ಇವರನ್ನೆಲ್ಲ ಸೇರಿಕೊಂಡು ಹೋಗುವ ವಿಧ ಹೇಗೆ ಬಲ್ಲೆಯ? ಹೇಗೆ ಉಳೆದು ನವಮಂಡಲವೇ ಮುಸುಕುವಂತಿರಬೇಕು. ಮಾತ್ರವಲ್ಲ, ಎಲ್ಲರೂ ನಮ್ಮ ಸೇನೆ ಬರುವ ಅಬ್ಬರಕ್ಕೆ ಎದೆ ಹೊಡೆದು ಸಾಯಬೇಕು. ಆ ರೀತಿಯಲ್ಲಿ ನಮ್ಮ ಸೇನೆ ಹೊರಡಬೇಕು.